ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡು ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ತಮಿಳುನಾಡಲ್ಲಿ ಏನಪ್ಪ ಆಯಿತು ಅಂದರೆ, ಒಂದು ವಾರ ಆಯಿತು ಹೆಚ್ಚು ಕಡಿಮೆ ಅಂತ ಇಟ್ಕೊಳ್ಳಿ. ಈಗ ಇನ್ನೂ ಒಂದು ವಾರ ಆಗಿಲ್ಲ. ಮುಖ್ಯಮಂತ್ರಿ ವಿಜಯ್ ಅವರು ಮುಖ್ಯಮಂತ್ರಿನಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋರು. ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದು ದಿನ ಆದಮೇಲೆ ಎರಡನೇ ದಿನಕ್ಕೆ ಮೂರನೇ ದಿನಕ್ಕೋ ಇದನ್ನು ಮಾಡೋದು, ಏನು ಬಹುಮತ ಸಾಬೀತು ಮಾಡಬೇಕು ಅಂತ ಹೇಳೋದು. ಆ ಬಹುಮತ ಸಾಬೀತಿನಲ್ಲಿ ಬಹುಮತ ಸಾಬೀತು ಮಾಡುವ ಸಂದರ್ಭದಲ್ಲಿ ಎಲ್ಲರೂ ವಾಡಿಕೆಯಾಗಿ ಮಾತಾಡೋದು ಇದೆ. ಅದರಲ್ಲಿ ವಿರೋಧ ಪಕ್ಷವಾಗಿ ಉದಯನಿಧಿ ಈಗ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ರು. ಯಾಕೆ ಹಂಗಂದರೆ ಅವರ ಅಪ್ಪ ಗೆದ್ದಿರಲಿಲ್ಲ. ಯಾವುದು ಸ್ಟ್ಯಾಲಿನು. ಹಂಗಾಗಿ ಅವರ ಮಗನಿಗ ವಿರೋಧ ಪಕ್ಷದ ನಾಯಕನ ಮಾಡಿದ್ರು. ಅವ್ನಿಗೆ ಅಧಿಕಾರ ಇದೆಯಾ ಇಲ್ವಾ, ಇಲ್ಲ ಅವ್ನಿಗೆ ಅರ್ಹತೆ ಇದೆಯಾ ಇಲ್ವಾ ಏನು ಯೋಚನೆ ಮಾಡಲ್ಲ. ಯಾಕೆಂದರೆ ಮುಖ್ಯಮಂತ್ರಿ ಮಗ, ಮತ್ತು ಇನ್ನೇ ಯಾರೋ ಪಕ್ಷನಿಗ ನಿಷ್ಠೆಯಿಂದ ಹೇಳ್ಕೊಂಡೋಗೋರು ಬೇಕಲ್ವ, ಅದಕ್ಕೋಸ್ಕರವಾಗಿ ಅವ್ರನ್ನೀಗ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಆದರೆ ಒಂದು ಎಲ್ಲ ಮಾತಾಡಿ ಕೊನೆಯಲ್ಲಿ ಒಂದನೇ ಹೇಳ್ಕೊಂಡು ಯಾರಿಗೆ ವಿಜಯ್ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಸನಾತನ ಧರ್ಮವನ್ನು ಒಳಿಪು ಅಂತ ಹೇಳ್ಬಿಟ್ಟು ಹೋಯ್ತಾನೆ. ಸನಾತನ ಧರ್ಮ ಒಳಿಪು ಅಂತ ಹೇಳ್ತಾನೆ. ಇವರು ಯಾರು ಮುಖ್ಯಮಂತ್ರಿಗಳು ಕೈ ಮುಗಿದು ಸ್ವಾಗತ ಮಾಡ್ಕೋತಾರೆ. ಅದನ್ನೀಗ ಕಡತದಿಂದ ತೆಗೀರಿ ಅಂತ ಹೇಳಲಿಲ್ಲ. ಯಾಕೆ ಹಂಗಂದರೆ, ತಮಿಳ್ನಾಡಲ್ಲಿ ಈಗಾಗಲೇ ಕ್ರಿಶ್ಚಿಯನ್ ಮಯ ಆಗೋಗಿದೆ. ಅಲ್ಲಿ ಸ್ಪೀಕರ್ ಆಗಿದ್ದವರು ಅವರೇ ಅಂತೆ. ಇವರು ಕ್ರಿಶ್ಚಿಯನು, ಹೇಳ್ದವರು ಕ್ರಿಶ್ಚಿಯನು, 3 ಜನನು ಒಂದೇ ಆಗಿರೋದ್ರಿಂದ ಯಾರ ಮಾತಿನಿಂದ ಕಡತದಿಂದ ತೆಗಿತಾರೆ? ಎಲ್ಲರೂ ಸಮಾನವಾಗಿ ಕಾಣ್ತೀನಿ ಅಂತ ಹೇಳ್ದಂಥ ಮಿಸ್ಟರ್ ವಿಜಯ್ ಅವರು, ಎಲ್ಲಪ್ಪ ನೀನು ಸಮಾನಾಂತರವಾಗಿ ಕಾಣ್ತಾ ಇದ್ದೀಯಾ? ನಾನು ಎಲ್ಲ ಭಾಷಣಗಳನ್ನೀಗ ನಿನ್ನನ್ನು ಭಾಳ ಅಕ್ಕರೆಯಿಂದ ತುಂಬ ಇದಾಗಿ ನಿನ್ನ ಭಾಷಣನಿಗೆ ಎಲ್ಲನೂ ಕೇಳಿಸ್ಕೊಂಡು ಕೂತಿದ್ದೀನಿ. ಆದರೆ ಒಂದು ಭಾಷಣದಲ್ಲೂ ಕೂಡ ನೀನು ಎಲ್ಲೂ ವಿರೋಧವಾಗಿ ಹೇಳಲಿಲ್ಲ. ಎಲ್ಲ ಧರ್ಮದವ್ರನ್ನೂ ನಾನು ಒಂದೇ ಸಮನಾಗಿ ಕಾಣ್ತೀನಿ ಅಂತ ಹೇಳಿದವರು ಆ ಉದಯನಿಧಿ ಮುಖ್ಯಮಂತ್ರಿ ಮಗ ಉದಯನಿಧಿ ಹೇಳಿದಾಗ ನಿನಗೇನು ಬಾಯಿಗೆ ಇಡ್ಲಿ ಇಟ್ಕೊಂಡಿದ್ದೀನಪ್ಪ? ಉದಯನಿಧಿ ಹೇಳಿದಾಗ, ಜೋಸಫ್ ವಿಜಯ್ ಅವರೇ ಇಡ್ಲಿ ಇಟ್ಕೊಂಡಿದ್ರ ನೀವು? ಅದು ಇಲ್ಲ, ಅದನ್ನೀಗ ಕಡತದಿಂದ ತೆಗೀರಿ ಅಂತ ಇಮಿಡಿಯೇಟ್ ಹೇಳ್ಬೋದಾಗಿತ್ತಲ್ಲ. ಇಲ್ಲ ಅವರಾದ್ರೂ ಅಧ್ಯಕ್ಷರಾದ್ರೂ ಇದನ್ನು ಮಾಡ್ಬೋದಾಗಿತ್ತಲ್ಲ, ಏನಿದು ಅಂತ ಕೇಳಿ ಮಾಡ್ಬೋದಾಗಿತ್ತಲ್ಲ. ಇಲ್ಲ, ಯಾಕೆ ಹೇಳಿ ಎಲ್ಲ ಕ್ರಿಶ್ಚಿಯನ್ಗಳಾಗ್ಬಿಟ್ಟಿದ್ದೀರಾ. ನಿಮ್ಗೇನು ಯಾವ ಧರ್ಮ ಏನು ಹಾಳಾದರೆ ನಿಮ್ಗೇನಾಗಬೇಕಾಗಿದೆ? ಹಿಂದೂ ಧರ್ಮ ಅಂತೂ ಹಾಳಾಗಲ್ಲ. ಯಾಕೆ ಹೇಳಿ ಆಗಲ್ಲ? ಅದು ಪ್ರಕೃತಿ, ಅದಕ್ಕೆ ಹಾಳು ಮಾಡೋದಕ್ಕೆ ಯಾರ ಕೈ ಆಗಲ್ಲ. ನೀನು ಹುಟ್ಟೋದು ಹಿಂದೂ ಆಗೇ ಹುಟ್ಟೋದು. ನೀನು ಮಧ್ಯದಲ್ಲಿ ಕೊನೆಯಲ್ಲಿ ಹೋಗಿ ಸೇರ್ಕೊಂಡಿರ್ತೀಯ. ನಿನ್ನ ಕುಟುಂಬ, ನಿನ್ನ ತಾಯಿ ಧರ್ಮ, ನಿನ್ನ ತಾಯಿ ಯಾರನ್ನ ಪೂಜೆ ಮಾಡ್ತಾಳೆ? ಹೋಗ್ಲಿ ಏನು ಉದಯನಿಧಿ ಸ್ಟ್ಯಾಲಿನ್, ನಿಮ್ಮ ತಾಯಿನಿಗೆ ಹೇಳ್ಬೇಕಾಗಿತ್ತಲ್ವ? ನಿಮ್ಮ ತಾಯಿಗೆ ಹೇಳ್ಬಿಟ್ಟು ನೀನು ಮನೆಯಿಂದ ಈಚೆ ಬಂದಿದ್ರೆ ನಾನು ಒಳಿಪೆ, ಸನಾತನ ಧರ್ಮ ಒಳಿಪೆ ಅಂತ ನಿಮ್ಮ ತಾಯಿಗೆ ಹೋಗಿ ಹೇಳು. ಅದಾಗಲ್ಲ. ತಾಯಿಯಲ್ಲಿ 100 ಜನ ಇವ್ರನಿಗೆ ಮುತ್ತೈದರನ್ನ ಕೂರಿಸ್ಕೊಂಡು ಪೂಜೆ ಮಾಡಿಕೊಂಡು ಅವಳು ನಿಮಗೆಲ್ಲ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೋತಾರೆ. ಆದರೆ ನೀವು ಎಂಥ ದುರಂಕಾರಿಗಳು ಅಂದರೆ, ನೀವೆಲ್ಲ ಏನಾಗ್ತೀರಾ, ಯಾವ ರೀತಿ ಬಂದು ಸಾಯ್ತೀರ ಅಂತ ಗೊತ್ತಿಲ್ಲ. ಅವನು ನಿಮ್ಮ ತಾತ ಕುರುಡ್ಕಂಡೆ ತಳ್ಳಾಡ್ಕೊಂಡೆ ಸತ್ತ. ನೀವು ಹಂಗೆ ಒಂದಿನ ಆಯ್ತೀರ. ಅದೆಲ್ಲ
ಒಳ್ಳೆ ಆಯಸ್ಸಿಗ ಒಳ್ಳೆ ಇದನ್ನೀಗ ಸಾವನಿಗ ಪಡ್ಕೊಳ್ಬೇಕಾದ್ರೆ ತುಂಬ ಅದೃಷ್ಟ ಮಾಡಿರ್ಬೇಕು. ಅದೃಷ್ಟ ಇರಲ್ಲ ನಿಮಗೆ, ಆ ಥರ ಮಾಡ್ಕೋತೀರ. ಇದು ನೆನಪಿರಲಿ ಮಿಸ್ಟರ್ ಉದಯನಿಧಿ ಸ್ಟ್ಯಾಲಿನ್. ನೀನೇನಾದ್ರು ಸಾಯೋಂಥ ಕಾಲದಲ್ಲಿ ಹೌದು ನನಗೆ ಎಂಥ ಸ್ಥಿತಿ ಬಂತು ಅಂತ ನೀನು ಯೋಚನೆ ಮಾಡಬೇಕು. ಹಂಗಾಗುತ್ತೀಯಾ? ಅದಂತೂ ಕಟ್ಟಿಟ್ಟ ಬುತ್ತಿ. ಇದು ಇಟ್ಕೋ, ಅರ್ಥ ಆಯ್ತಾ? ಅಲ್ಲಪ್ಪ ಮುಖ್ಯಮಂತ್ರಿ ಜೋಸಫ್ ವಿಜಯ್, ನೀನಾದ್ರೂ ಅದನಿಗೆ ಬಿಡು. ಮುಂದಿನ ಧರ್ಮದಲ್ಲಿ ನಾವು ಮುಂದಿನ ಆಲೋಚನೆಯಲ್ಲಿ ನಾವು ಈ ಥರ ತಪ್ಪುಗಳು ಮಾಡಬಾರ್ದು ಅಂತ ತಿಳ್ಕೊಳ್ಬೇಕಲ್ವ. ಅವರು ಈ ಥರ ಹೇಳಿದ್ದಕ್ಕೆ ಅವ್ರ ಅಪ್ಪ ಮತ್ತು ಮಕ್ಕಳು ಎಲ್ಲ ಸೇರ್ಕೊಂಡು ಹೇಳಿದ್ದಕ್ಕೆ ಅವ್ರ ಪಕ್ಷನೀಗ ಮನೆಗೆ ಕಳಿಸಿದ್ರು. ನೆಕ್ಸ್ಟ್ ನಿನ್ನನ್ನು ಕಳಿಸ್ತಾರೆ. ನೀನೇನು ಹೆಚ್ಚಲ್ಲ. ನಿನಗೇನೋ ಇಚ್ಛೆ ಇಟ್ಟು ತುಂಬ ಭಕ್ತಿಯಿಂದ ನಿನಗೆ ಓಟ್ ಹಾಕಿದ್ದಾರೆ. ಆ ಓಟ್ ಹಾಕಿರೋ ಜನರನ್ನೀಗ ನೋಯಿಸಿದ್ರೆ ಇವತ್ತಲ್ಲ ನಾಳೆ ನಿನಗೆ ಈಗಾಗಲೇ ಆಲ್ರೆಡಿ ಎಲ್ಲರೂ ತುಂಬ ಜನ ಹೇಳ್ಕೊತಾ ಇರ್ತಾರೆ, ಎಂಥವನು ಕೊಟ್ಬಿಟ್ವಪ್ಪ ನಾವು ಪುನಃ. ಮತ್ತೆ ಅವನಿಗೂ ಇವನಿಗೂ ಏನು ವ್ಯತ್ಯಾಸ ಇಲ್ಲ. ನಿನಗೂ ಕರುಣಾನಿಧಿ ಮಗನಿಗೂ ವ್ಯತ್ಯಾಸನೇ ಇಲ್ಲಪ್ಪ. ಅವನು ಅದೇ ಕೇಸು, ನೀನು ಅದೇ ಕೇಸು. ಇಬ್ಬರೂ ಏನು ತಾರತಮ್ಯ ಏನೂ ಇಲ್ಲವೇ ಇಲ್ಲ. ಇಬ್ಬರು ಒಂದೇ. ನಿಮಗೆ ನೀವೇ ಇದನ್ನಿಗೆಲ್ಲ ಇದನ್ನು ಮಾಡ್ಕೊಬೇಕು. ಅರ್ಥ ಆಯ್ತಾ ಹೇಳಿದ್ದು? ನೀವು ಒಂದಲ್ಲ ಒಂದು ದಿವಸ ಏನು ಗೊತ್ತಾ, ಇದು ಪಶ್ಚಾತ್ತಾಪ ಮಾಡೋ ದಿನಗಳು ಬರ್ತದೆ. ಈಗೆಲ್ಲ 9 ಜನ ಮಂತ್ರಿಗಳಿಗೂ 9 ಖಾತೆಗಳನ್ನೀಗ ಕೊಟ್ಟಿದೀಯಾ. ಆ ಖಾತೆಗಳನ್ನೀಗ ನಿರ್ವಹಿಸೋರು ಯಾರು, ಏನು ಎತ್ತ ಎಲ್ಲ. ಅದರಲ್ಲಿ ನಿಮ್ಮ ಉದಯನಿಧಿ ಇದು ಯಾರು TVK ಪಕ್ಷದ MLA ಒಬ್ಬ ಮುಸ್ತಾಫಾ ಅಂತೆ. ಮುಸ್ತಾಫಾ ಏನು ಹೇಳ್ದ? ಏನಾದ್ರು ಅದನ್ನೀಗ ಕರೆದು ಖಂಡಿಸಿದ್ರ? ಅದು ಪತ್ರಕರ್ತರಿಗೆ ಏನಾದರೂ ಗಮನಕ್ಕೆ ತಂದ್ರ? ಏನೂ ಇಲ್ಲ. ಇನ್ನೂ ಯಾರ್ಯಾರು ಐತೆ, ಯಾರ್ಯಾರ ಕೈಲಿ ಹೇಳಿಸ್ಬೇಕು ಅಂತ ಆಸೆ ಇದೆ ಎಲ್ಲರಿಗೂ ಹೇಳ್ಬಿಡಿ. ಆವಾಗ ನಿಮಗೆ ಜನ ಒಂದು ದಿವಸ ಈಗಾಗಲೇ ಮಾಡ್ತಾವ್ರೆ, ಅಲ್ಲಲ್ಲಿ ಮಾನ ಮರ್ಯಾದೆ ತೆಗಿತಾವ್ರೆ. ನಿಮ್ಗೆ ಇನ್ನೂ ಮಾನ ಮರ್ಯಾದೆ ಹೋಯ್ತು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕೆ ಹೇಳಿ? ಅದೆಲ್ಲ ಕಾಮನ್ನು. ಎಲ್ಲರಿಗೂ ಹೇಳ್ತಾರೆ, ಎಲ್ಲರನ್ನೂ ಕೂಗಾಡ್ತಾರೆ, ಕಿರ್ಚಾಡ್ಕೊಂಡು 2 ದಿನ ಸುಮ್ಮನೆ ಆಯ್ತಾರೆ. ಅರ್ಥ ಆಯ್ತಾ? ಆಮೇಲೆ ಐತೆ ನಿಮಗೆಲ್ಲ ಪಾಠ ಕಲಿಸೋದು. ಪಾಠ ಕಲಿಸೋ ದಿನ ಬಂದಾಗ, ಹತ್ರ ಬಂದಾಗ ನೀವು ಕಲಿಸ್ತಾರೆ. ಈಗ ನೆಕ್ಸ್ಟು ಎಲೆಕ್ಷನ್ಗೆ ಹೋಯ್ತಿರಲ್ವಾ, ಎಲೆಕ್ಷನ್ ಹೋದಾಗ ನೀವು ಕರೆಕ್ಟಾಗಿ ಪಾಠ ಕಲಿಸ್ತಾರೆ. ನೆಕ್ಸ್ಟ್ ಕಾಯಿರಿ 5 ವರ್ಷ. 5 ವರ್ಷ ಕಾಯ್ದ ಮೇಲೆ ನಿಮಗೆ ಅದ್ರ ಬುದ್ಧಿ ಬರೋದು. ಇಲ್ಲಿಯವರು ಅಲ್ಲಿವರೆಗೂ ಬುದ್ಧಿ ಬರೋಲ್ಲ. ತಮಿಳ್ನಾಡು ಏನಕ್ಕಪ್ಪ ಭಾಳ ಇದಾಗಿದ್ದು, ಪ್ರಸಿದ್ಧವಾಗಿದ್ದು ಅಂತಂದರೆ ಡ್ರಾವಿಡ್ರು ಅಣ್ಣ ಇದನ್ನು ಮಾಡ್ದ, ಇವನು ಮಾಡ್ದ. ಯಾವ ಅಣ್ಣನೂ ಇಲ್ಲ, ಯಾವ ತಮ್ಮನೂ ಇಲ್ಲ. ಯಾಕೆ ಹಂಗಂದರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಂತೆ ದೇಶ ನಡಿಬೇಕು ಅಂತ ದೇಶ ಬಯಸುತ್ತೆ. ಆ ದೇಶಕ್ಕೆ ತಕ್ಕಂತೆ ನೀವು ನಡ್ಕೊಂಡ್ರೆ ಸರಿ. ಇಲ್ಲ ಹಂಗಂದರೆ ನಿಮ್ಗೆ ಆವಾಗವಾಗ ಯಾರ್ಯಾರು ಹೆಂಗೆ ಬುದ್ಧಿ ಕಲಿಸ್ಬೇಕೋ ಹಂಗೆ ಕಲಿಸ್ತಾ ಇರ್ತಾರೆ. ನೀವು ಕಲಿತಾ ಇರಿ. ಅರ್ಥ ಆಯ್ತಾ? ಪಳನಿಸ್ವಾಮಿ ಅವರನ್ನು ಹಂಗೆ ಕುಣಿತಾ ಇದ್ರು. ಪಳನಿಸ್ವಾಮಿ ಅವ್ರಿಗೆ ಕಲಿಸೋರೆ ಈಗಾಗಲೇ. ಯಾಕೆ? ವಿರೋಧ ಪಕ್ಷಕ್ಕೂ ಲಾಯಕ್ಕಿಲ್ಲ ಹಂಗೆ ಓಟ್ ಹಾಕಿದ್ರು. ಅರ್ಥ ಆಯ್ತಾ? ವಿರೋಧ ಪಕ್ಷಕ್ಕೂ ಲಾಯಕ್ಕಿಲ್ಲ ಯಾರೋ ಪಳನಿಸ್ವಾಮಿ. ಈಗ ಇನ್ನು ಇವನೊಬ್ಬ ಬಾಕಿ ಇದ್ದಾರಲ್ವಾ, ಇವನು ಯಾರು? ನಿಮ್ಮ ಉದಯನಿಧಿ ಸ್ಟ್ಯಾಲಿನು. ಉದಯನಿಧಿಗೂ ಇವತ್ತಲ್ಲ ನಾಳೆ ಬುದ್ಧಿ ಹೇಳ್ತಾರೆ, ಬುದ್ಧಿ ಕಲಿಸ್ತಾರೆ. ನೀವು ಅಲ್ಲಿವರೆಗೂ ಕಾಯ್ತಾ ಇರಿ. ನೀವು ಈ ಕಾಯೋದ್ರಿಂದ ಏನೂ ವ್ಯತ್ಯಾಸ ಆಗಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಶ್ರೀ 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 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 8 ವರ್ಷನಿಗೆ ಕಂಪ್ಲೀಟ್ ಮಾಡಿಬಿಟ್ರಂತೆ. 8 ವರ್ಷ ಯಾರು ನನ್ನ ಮೀರ್ಸೋರು ಇಲ್ಲ ಹಂಗಂತವ್ರೆ. ಆದರೆ ಏನಪ್ಪ ನಿಮ್ಮ ಕೆಲಸ ಏನು, ನಿಮ್ಮ ರಾಜ್ಯಕ್ಕೇನು ಕೊಡುಗೆ ಹಂಗಂದರೆ 0 ಏನೂ ಮಾಡಲಿಲ್ಲ ಸಾಧನೆ. ಯಾವುದೋ ಫ್ರೀ ಬೇಸ್ ಅಂತ ಒಂದು ಕತೆ ಕಟ್ಟಿಬಿಟ್ಟು ಆ ಫ್ರೀ ಬೇಸ್ ಹಿಡ್ಕೊಂಡು ಕೂತಿದ್ದೀರಾ. ಇಂಪ್ರೂವ್ಮೆಂಟ್ಸು ಇಲ್ಲ, ಎಲ್ಲೂ ರೋಡು ಟಾರು ಏನೂ ಇಲ್ಲ. ಹಳ್ಳ ಕೊಳ್ಳದಲ್ಲೇ ಜನ ಒದ್ದಾಡಬೇಕು. ಮುಂದೆ ಐತೆ ನಿಮಗೆ ಮೋದಿನ ಪಾಠ ಕಲಿಸೋ ದಿನಗಳು ಹತ್ರ ಬರ್ತಾ ಇದೆ. ಇದನ್ನು ಮಾಡಿ. ಮತ್ತು ಈಗ ನೆಕ್ಸ್ಟು
ಹೊಸ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇದ್ದರು. ಏನಾಯಿತು ಹೊಸ ಮುಖ್ಯಮಂತ್ರಿ ವಿಷಯ? ಅಲ್ಲಿಗೆ ನಿಂತೋಯ್ತು. ಏನು ಕಾರಣ? ಯಾಕೆ ನಿಂತೋಯ್ತು? ಹಾಂ, ಏನಕ್ಕೆ ನಿಂತೋಯ್ತು ಗೊತ್ತಾಗಲಿಲ್ಲ. ಹೊಸ ಮುಖ್ಯಮಂತ್ರಿ ಬೇಡವಾ ನಿಮಗೆ? ಆದರೆ ಅವ್ರಿಗೆ ಬೇಕಲ್ಲ ಪಾಪ. ಯಾರಿಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಹೊಸ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಅವರೇನೋ ಹೇಳ್ತಾಯಿದ್ರು, ಇವತ್ತೇನೋ ಪತ್ರಕರ್ತರು ಹೇಳ್ತಾಯಿದ್ರು, ಯಾರೋ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಹಿಂಗಂತ ಹೇಳಿದ್ರು ಹಂಗಂತ ಹೇಳ್ತಾಯಿದ್ರು. ಈ ಕಡೆ ಸಿದ್ದರಾಮಯ್ಯನವ್ರನ್ನೂ ಮಲ್ಲಿಕಾರ್ಜುನ ಖರ್ಗೆನೇ ಆಗಲಿ ಅಂತ ಹೇಳಿದ್ರು ಅಂತ ಹೇಳ್ತಾಯಿದ್ರು. ಯಾವ್ದು ನಿಜ ಯಾವ್ದು ಸುಳ್ಳು ಯಾವುದೂ ಗೊತ್ತಿಲ್ಲ. ಬರೀ ಹಿಂಗೇ ದಿನ ತೋರಿಸು. ಒಂದು ವರ್ಷ ಆಯ್ತಲ್ಲ, 1 ವರ್ಷ ಆಗೂ ನಿಮ್ಮ ಹೈಕಮಾಂಡು ಇದಕ್ಕೆ ಉತ್ತರ ಕೊಟ್ಟಿಲ್ಲ ಹಂಗಂತಂದರೆ ಅವ್ರು ಇನ್ನೆಷ್ಟಂತ ದೊಡ್ಡ ಬುದ್ಧಿವಂತರು ಅಂತ ಲೆಕ್ಕ ಹಾಕ್ಕೊಳ್ರಿ. ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಇನ್ನು ನನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.